ಸರ್ ಜನವರಿ 4ನೇ ತಾರೀಕಿಂದ ಏನೇನಾಗಿದೆ ಅನ್ನೋ ವಿಚಾರ ಎಲ್ಲರಿಗೂ ನಿಮಗೆ ಗೊತ್ತು. ಈಗ ಇಷ್ಟಿದ್ರೂ ಕೂಡ ನಿನ್ನೆ ಕೋರ್ಟ್ ಇತ್ತು. ನಿನ್ನೆ ಕೋರ್ಟಿಗೆ ಇವರು ಲಾಯರು ಬರಲಿಲ್ಲ, ಇವರು ಬರಲಿಲ್ಲ, ಪುಷ್ಪನೂ ಬರಲಿಲ್ಲ. ಇವತ್ತು ನಿನ್ನೆಲೂ ಬಂತು, ನಾವಿಲ್ಲಿ ಬಂದು ಹೋಗಿದ್ವಿ ಸೈಟಿಗೆ. ನಮ್ಮ ಜಾಗ ನಾವು ದಿವಸ ಬರ್ತೀವಿ. ಹೊರಬಡಾನಕ್ಕೆ ಇವಮ್ಮ ಯಾರು? ನಿಮ್ಮ ಅಪ್ಪಂದಂತ ಇವಳು ಅಪ್ಪಂದ? ನಾನು ಇದೇ ಥರ ನಾನು ಮಾತಾಡೋದು ನಿನ್ನ ಮುಂದೆ. ಈಗ ಇಷ್ಟಿದ್ರೂ ಕೂಡ ಇವತ್ತು ಬೇಲಿ ಹಾಕಕ್ಕೆ ಬಂದಿದ್ದಾರೆ. ಬೇಲಿ ಹಾಕಕ್ಕೆ ಬಂದಿರೋದ್ರಿಂದ ನಾನು ತಡಿಯಕ್ಕೆ ಬಂದೆ. ಬಿಡಲ್ಲ ಯಾವುದೇ ಕಾರಣಕ್ಕೂ. ನಮ್ಮ ಆಸ್ತಿ, ನಮ್ಮ ಅಪ್ಪನ ಆಸ್ತಿ ನಾನು ಬಿಡಲ್ಲ. ನಾನು ಏನೇ ಆದ್ರೂ ನನ್ನ ಆಸ್ತಿನ ಬಿಡಲ್ಲ. ನಾನು ಏನಿದೆ ಪ್ರೂವ್ ಮಾಡ್ಲಿ, ಪೇಪರ್ ತಗೊಂಡ್ಬರ್ಲಿ. ಅದೇ ಮತ್ತೆ ಇವರು ಸೀಟೆಲ್ಲ ತಂದವ್ರು ನೋಡಿದ್ರಲ್ಲ, ನೀವೇ ಕಾಣ್ತಾ ಇದೆಯಲ್ಲ ಮುಂದ್ಗಡೆ. ಕಬ್ಬಣ ಗಿಬ್ಬಣ ಎಲ್ಲ ತಂದು ಸೀಟ್ ಹಾಕಿ ಎಲ್ಲ ಮಾಡೋಕ್ಕೆಲ್ಲ ಮಾಡ್ತಾ ಇದ್ರು. ಅದಕ್ಕೆ ನಾವೀಗ ತಡೆದಿದ್ದೀವಿ, ಕಿತ್ತಾಕಿದ್ವಿ. ಹಾಕಿದ್ರು ಬಿಡಲ್ಲ ನಾವು, ರಾತ್ರಿ ಹೊತ್ತು ಹಾಕಿದ್ರು ಬಿಡಲ್ಲ ನಾವು, ಕಿತ್ತಾಕ್ತೀವಿ. ನಮ್ಮ ಜಾಗ ಇದು ಅಂತ ನಮಗೆ ಪ್ರೂವ್ ಮಾಡಿದ್ವಿ. ನಾವು ಸರ್ವೆ ಮಾಡಿಸಿದ್ವಿ. ಆಯಮ್ಮ ಆಕೆ ಜಾಗನ ಬೇಕಾದ್ರೆ ಸರ್ವೆ ಮಾಡಿಸ್ಕೊಳ್ಳಿ, ಅವ್ರದ್ದು ಎಲ್ಲೈತೆ ಹುಡುಕಿ ಅವರು ಈಗಲೇ ಕರೆಸ್ಲಿ. ಅಲ್ಲ ಅಂತ ಸ್ಥಾನದಲ್ಲಿದ್ದು ಒಬ್ಬ ಮ್ಯಾಜಿಸ್ಟ್ರೇಟ್ ನ್ಯಾಯಾಧೀಶರನ್ನ ಜಡ್ಜ್ ಕರೀರಿ ಅಂತ ಅಂದ್ರೆ ಏನು ಜಡ್ಜನ್ ಇವ್ರ ಮನೆ ಇದ? ಜಡ್ಜಿಗೂ ಏನು ಬೆಲೆ ಇದೆ ಅನ್ನೋದು ಗೊತ್ತಿಲ್ವಾ ಈ ಭಾರತ ಸಂವಿಧಾನದಲ್ಲಿ? ಏನು ಪ್ರೆಸಿಡೆಂಟಾ ಈ ಅಮ್ಮ? ಇಂಡಿಯನ್ ಪ್ರೆಸಿಡೆಂಟಾ? ಸರಿಲ್ಲ. ಹೌದು, ಸರಿಲ್ಲ. ಇಲ್ಲಿ ಬಂದಿರೋರು ನನ್ನ ಸಂಬಂಧಿಕರು ಬಂದವ್ರೆ. ಅವ್ರಿಗೆ ಯಾಕೆ ಸಂಬಂಧಿಕರು ಬರಲ್ಲ? ಎಲ್ಲರ ತೊಲೆ ಇದೆ, ಎಲ್ಲ ಇದೆ. ಬೆಳಕಳ ಅವ್ರದ್ದು ಆಗಿರೋದು. ಅಕ್ಕಪಕ್ಕ ಮನೆಯವ್ರು ಬರಲಿಲ್ಲ. ಅದನ್ನ ಇವರು ನೀವು ಹಂಗೆ ನಿಮ್ಗೆ ಸೇರಿದ್ರೆ ನೀವು ಪೊಲೀಸ್ನವ್ರು ಇಟ್ಕೊಂಡು ಕಾನೂನುಬದ್ಧವಾಗಿ ಮಾಡಬೇಕಿತ್ತು. ಅವ್ರು ಹಂಗೆ ಸರ್ ನನ್ನ ಮನೆ ಜಾಗ ಕ್ಲೀನ್ ಮಾಡ್ಕೊಳ್ಳಕ್ಕೆ ನಾನೇ ಡೆಮಾಲಿಷನ್ ಆರ್ಡರ್ ಪಾರ್ಟಿ 6 ವರ್ಷದಿಂದ ಆಯಮ್ಮಗೂ ನಮಗೂ ಇತ್ತಲ್ಲ. ಕೋರ್ಟಿಗೆ ಯಾಕೆ ಬರಲಿಲ್ಲ? ಬಾಕ್ಸಿಗೆ ಯಾಕೆ ಬರಲಿಲ್ಲ? ನಾನು ಬಾಕ್ಸಿಗೆ ಹೋಗಿದ್ದೀನಿ, ಕೋರ್ಟ್ ಬಾಕ್ಸಿಗೆ ಹೋಗಿದ್ದೀನಿ. ಕೋರ್ಟಿಗೆ ಯಾಕೆ ಬರಲಿಲ್ಲ? ಸಮನ್ಸ್ ಹೋಗಿಲ್ವಾ? ತಗೊಂಡಿಲ್ವಾ? ನನ್ನ ಜಾಗ ನಾನು ಹೆಂಗಾರ ಮಾಡ್ಕೊತೀನಿ. ನನ್ನ ಜಾಗ ನಾನು ಏನಾರು ಮಾಡ್ಕೊತೀನಿ. ಕಾಂಪೌಂಡ್ ನಂದಯ್ಯ, ಕಾಂಪೌಂಡ್ ನಂದಯ್ಯ. ನಾನು ಮಾಡ್ಕೊಂಡಿದ್ದೀನಿ, ಕ್ಲೀನ್ ಮಾಡ್ಕೊಂಡಿದ್ದೀನಿ. ದೊಡ್ಡ ನಂದಯ್ಯ. ಈಗ ಪ್ರೆಸೆಂಟ್ ನ್ಯಾಯಾಲಯದಲ್ಲಿ ನಡೀತಾ ಇದೆ. ಇವ್ರು ಹೋಗಿದ್ದಾರೆ, ಈಗ ಹೋಗಿದ್ದಾರೆ. ಕೋರ್ಟ್ ಅವ್ರು ಹೋಗಿದ್ದಾರೆ, ನಾನು ಹೋಗಿಲ್ಲ, ಅವ್ರು ಹೋಗಿದ್ದಾರೆ. ನಾನು ಕೋರ್ಟಿಗೆ ನಾನು ಅಟೆಂಡ್ ಆದೆ. ಅವ್ರು ವಕೀಲರು ಬರಲಿಲ್ಲ, ಅವರು ಬರಲಿಲ್ಲ. ಬರಲ್ಲ ಸರ್, ನಮ್ದೇ ಪ್ರಾಪರ್ಟಿ ಅಂತ ಆಗಿದೆ ಸರ್. 100% ನಮ್ದೇ ಪ್ರಾಪರ್ಟಿ ಆಗಿದೆ ಸರ್. ಯಾವುದೇ ಕಾರಣಕ್ಕೂ ಬರಲ್ಲ. ನೆಕ್ಸ್ಟ್ ಮತ್ತು ಇಲ್ಲಿಗೆ ಹಾಕಿದ್ರೆ ಯಾವುದೇ ಕಾರಣಕ್ಕೂ ಕಿತ್ತಾಕ್ತೀವಿ ಸರ್. ನಿನ್ನೆ ಹೇಳಿದ್ದು ನಾವು ನೋಟಿಸ್ ತಗೊಂಡು ಇದು ಆಗಿಲ್ಲ. ದಯವಿಟ್ಟು ನೆಕ್ಸ್ಟ್ ಏನಾರ ಬಂದು ಇದಕ್ಕೆ ಪ್ರವೇಶ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಕಿತ್ತಾಕ್ತೀವಿ. ಯಾವುದೇ ಕಾರಣಕ್ಕೂ ಬಿಡಲ್ಲ. ನೆನ್ನೆ ಕೋರ್ಟಿಗೂ ಬರಲಿಲ್ಲ. ಅವ್ರ ದೌರ್ಜನ್ಯಕ್ಕೆ ನಾವು ಹೆದರ್ತಾ ಇಲ್ಲ. ಒಂದು ಮಾತಿ ರೀತಿಗೆ ಜೀವನ ಕೊಡ್ತೀವಿ ನಾವು, ಆಯ್ತಾ? ನಾವೊಬ್ರು ಬಡವರು, ಶ್ರೀಮಂತರಲ್ಲ. ದೇವರಾಜಗೌಡರ ಅಕ್ಕನ ಮಗನೇ ಸಂಬಂಧಿಕರೇ ಇರೋದು, ಬೇರೆ ಯಾರು ಇಲ್ಲ. ಅವ್ರ ಸಂಬಂಧಿಕರು ಬಂದು ನಿಂತ್ಕೊಳ್ಳಿ. ಅಕ್ಕಪಕ್ಕದವ್ರು ಮನೇಲಿ ಬರಲಿ ಇಲ್ಲಿ. ಗೊತ್ತು ಏನು ಅಂತ ಹೇಳಿ, ಆಯ್ತಾ? ದಯವಿಟ್ಟು ನಾವು ಈ ಜಾಗಕ್ಕೆ ನಾವು ನಿಮಗೆ ಮೀಡಿಯಾದವರಿಗೆಲ್ಲ ಹೇಳ್ತಾ ಇದೀವಿ, ನಾವು ಯಾವುದೇ ಕಾರಣಕ್ಕೂ ಈ ಜಾಗಕ್ಕಿನ್ನ ಬರಕ್ ಬಿಡಲ್ಲ ಸರ್. ದಯವಿಟ್ಟು